ನಾನು ವಿಯೆಟ್ನಾಮಿಂದ ಬಂದಾಗ ಇಲ್ಲಿ ಬಂದ್ಬಿಟ್ಟು ನಾನು P9 P3 ತಗೊಂಡೋಗಿದ್ದೆ. 90% ಆ ಥರನೇ ಈಗ ಮತ್ತೊಂದು ಬ್ಲಾಕ್ ರೆಡಿ ಮಾಡಿದ್ದೀವಿ. ಪರ್ಟಿಕ್ಯುಲರ್ ಶಾಂಭವಿಗೆ ಅಂತಲೇ ಇನ್ನೊಂದು ಬ್ಲಾಕ್ನಲ್ಲಿ ಹಾಗೆ ಡೆವಲಪ್ ಮಾಡ್ತಾ ಇದ್ದೀವಿ. ಪಾಸಿಟಿವ್ ನೀವು ಹೇಳಬೇಕು, ಬಟ್ ನಾವು ಕೇಳಿದ ನೆಗೆಟಿವ್ ನಿಮ್ಮ ಹತ್ರ ಹೇಳ್ತೀವಿ. ನಾವು ಯಾರನ್ನ ಕೇಳಿದ್ರು ಆಮೇಲೆ ಪ್ಲಾಂಟ್ ಆಗಿ ಒಂದು ತಿಂಗಳಾದ್ಮೇಲೆ ಹ್ಯೂಮಿಕ್ ಆಸಿಡ್ ಸಿವಿಡ್ ಎಕ್ಸ್ಟ್ರಾಕ್ಟ್ ಎಲ್ಲ ಡ್ರೆಂಚಿಂಗ್ ಕೊಡ್ತೀವಿ. ಕೊಟ್ಟಿದ್ದಾರೆ, ಯಾರಿಗೂ ಕೊಡಬೇಕು ಅಂತ ಹೇಳಿದ್ರು. ನೋಡಿದ್ವಿ ಯಾವಾಗ ನಮಗೆ ಗಿಡ ಎಲ್ಲ ಸಿಗ್ಬೋದು ನೆಕ್ಸ್ಟ್? ನಾವು ಆಕ್ಚುಲಿ ಈಗ ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಜೂನ್ 15ರಿಂದ ಗಿಡ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಇದು ನಮಗೆ ರೂಟ್ ಬಂತು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಕಟ್ ಮಾಡ್ತೀವಿ. ಬನ್ನಿ, ನಮ್ದು ಈ ಆರ್ಗ್ಯಾನಿಕ್ ಸಿರ್ಸಿ ಸೀರೀಸ್ ಲಾಸ್ಟ್ ಎಪಿಸೋಡ್ ಇದು. ಎಲ್ಲ ಸುಸ್ತಾಗಿದ್ರು, ಆದ್ರೆ ಲಾಸ್ಟ್ ಬಂದ್ಬಿಟ್ಟು ರಮಕಾಂತ್ ಅವ್ರ ನರ್ಸರಿ ವಿಸಿಟ್ ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದೇವೆ. ಹೋಗಿ ನೋಡ್ಕೊಂಬರೋಣ. ಚೆನ್ನಾಗಿದ್ದೀರಾ? ನಮಸ್ಕಾರ. ತುಂಬಾ ಚೆನ್ನಾಗಿ, ನೀವು ಹೆಂಗಿದ್ದೀರಾ? ಚೆನ್ನಾಗಿದೆ. ಎಲ್ಲ ಹೆಂಗಾಯ್ತು? ತುಂಬಾ ಖುಷಿ ಆಯ್ತು. ಹೇಗಾಯ್ತು ನಿಮ್ಮ ಟೂರ್ ಎಲ್ಲ? ಹೌದು, ಟೂರ್ ಎಲ್ಲ ಚೆನ್ನಾಗಾಯ್ತು. ನೋಡ್ತಾ ಇದ್ದೀರಾ ವಿಡಿಯೋಸ್ ಎಲ್ಲ? ಹೌದು ಹೌದು, ನೋಡ್ತಾ ಇದ್ದೀನಿ. ನೋಡಿ, ಲಾಸ್ಟ್ ಟೈಮ್ ಬಂದಾಗ ನಾನು ವಿಯೆಟ್ನಾಮಿಂದ ಬಂದಾಗ ಇಲ್ಲಿ ಬಂದು P9 P3 ತಗೊಂಡೋಗಿದ್ದೆ. ಬಾರಿ ಚೆನ್ನಾಗಿ ಬಂದಿದೆ, ಖುಷಿ ಆಯ್ತು. ಸುಸ್ತಾಯ್ತು, ನಿನ್ನ ನೋಡಕ್ಕೆ ಅಂತ ವಾಪಸ್ ಬಂದ್ವಿ. ಅಲ್ಲ ಅದೇ ಮಲ್ಟಿಪ್ಲಿಕೇಶನ್ ಬ್ಲಾಕಿಗೆ ಕರ್ಕೊಂಡು ಹೋಗ್ಬೇಕಾಯ್ತು, ಅಲ್ಲಿ ಮಾಡಿದ್ರಲ್ಲ. ಅಲ್ಲಿ ಈಗ ನಿಮ್ಗೆ ಟೈಮ್ ಆಗೋಯ್ತಾ? ಮತ್ತೆ ಈಗ ಆಲ್ಮೋಸ್ಟ್ ಈಗ ಅಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಮಟೀರಿಯಲ್ ಎಲ್ಲ ಅಲ್ಲಿ ಬಂದಾಯ್ತಾ? ಓಕೆ ಓಕೆ, ಆಗಿದೆಯಲ್ಲ. ಹಾಗಾಗಿ ಆಲ್ಮೋಸ್ಟ್ ಮಟೀರಿಯಲ್ ಎಲ್ಲ ಈಗ ಇನ್ನೂ ನಾವು 90% ಆ ಥರನೇ ಈಗ ಮತ್ತೊಂದು ಬ್ಲಾಕ್ ರೆಡಿ ಮಾಡಿದ್ದೀವಿ. ಪರ್ಟಿಕ್ಯುಲರ್ ಶಾಂಭವಿಗೆ ಅಂತಲೇ ಇನ್ನೊಂದು ಬ್ಲಾಕ್ನಲ್ಲಿ ಹಾಗೆ ಡೆವಲಪ್ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲರಿಗೂ ಗೊತ್ತು ರಮಾಕಾಂತ್ ಹೆಗಡೆ ಯಾರು ಅಂತ, ಹೆಸರು ಗೊತ್ತು, ನೋಡ್ ಗೊತ್ತಿಲ್ಲ. ಅಲ್ಲ, ನನಗೂ ಅಷ್ಟೇ. ಬಹುಶಃ ಇಲ್ಲಿ ನನ್ನ ಹತ್ರ ಗಿಡ ತಗೊಂಡು ಇರ್ಬಹುದು. ಹೌದು, ಅದೇ. ಆದ್ರೆ ಅವ್ರು ಯಾರು ಏನ್ ಹೇಳೋದು ನನಗೇನು ಗೊತ್ತಿಲ್ಲ. ಬನ್ನಿ ಹಾಗಾಗಿ ಗಿಡ ಚೆನ್ನಾಗಿ ಬರ್ತಾ ಇದೆಯಾ ಸರ್? ನಾವು ಕೊಟ್ಟಿರೋ ಗಿಡ ಬರ್ತಾ ಇದೆಯಾ? ನಮ್ಗೆ ಅದು ಬೇಕು ಅಷ್ಟೇ, ಮತ್ತೇನಿಲ್ಲ. ನಮ್ಗೆ ಏನಾಗಿದೆ ಅಂದ್ರೆ ಪಾಸಿಟಿವ್ ನೀವು ಹೇಳಬೇಕು, ಬಟ್ ನಾವು ಕೇಳಿದ ನೆಗೆಟಿವ್ ನಿಮ್ಮ ಹತ್ರ ಹೇಳ್ತೀವಿ. ನಾವು ಯಾರನ್ನ ಕೇಳಿದ್ರು ಅದು ನವಂಬರ್ ಡಿಸೆಂಬರ್ಲೇ ಬಂದ್ಬಿಡುತ್ತೆ. ಸೊ ಅದು ದಾಟ್ಕಾಳು, ಅದ್ರ ಬಗ್ಗೆ ನಾವೇನು ರೆಕಮೆಂಡ್ ಮಾಡೋದಿಲ್ಲ ಅಂತಾರೆ ಬೆಳೆಗಾರರು, ನರ್ಸರಿ ಅವರಲ್ಲ. ಸರಿ ಸರಿ ಸರಿ. ನಿಮಗೆ ಏನ್ ಅನ್ಸುತ್ತೆ? ಅಲ್ಲ, ನಾವು ಹೇಳೋದೇನಂತ ಕೇಳಿದ್ರೆ, ನಾವು ಜನವರಿ ಸಾಮಾನ್ಯ 14ಕ್ಕೆ ಮುಗಿಸ್ತೀವಿ, ಹಾರ್ವೆಸ್ಟಿಂಗ್ ಮುಗಿಸ್ತೀವಿ. ಜನವರಿ ಅದೇ ಅವ್ರು ಹೇಳಿದ್ದು ಡಿಸೆಂಬರ್ ಅಲ್ಲೇ. 15 ಜನವರಿ 15 ಅರ್ಲಿ ಹಾರ್ವೆಸ್ಟಿಂಗ್ ವೆರೈಟಿ ಫಸ್ಟು. ಮತ್ತು ನಾವು ಪ್ರತಿ ವರ್ಷನೂ ಎವರೇಜ್ ಇಳುವರಿ ತಗೊಳ್ತಾನೆ ಇದ್ದೀವಿ. ಈ ಬಳ್ಳಿ ನಾವು ದೊಡ್ಡದು ನೋಡ್ಬೋದಾ? ಎಷ್ಟು ವರ್ಷ ಆಯ್ತು ನೀವು ಇದು ಮಾಡಿ ಇನ್ವೆಂಟ್ ಮಾಡಿ? ಇದೀಗ ವೇಣುಗೋಪಾಲ್ ಸರ್ ಅವರು ಇದು ಮಾಡಿ 8 ವರ್ಷ ಆಯ್ತು. 8 ವರ್ಷ ಆಯ್ತು. 8 ವರ್ಷದ ಬಳ್ಳಿ ನಿಮ್ಮ ಹತ್ರ ಇದೆ ಹಂಗಾರೆ? 8 ಅಲ್ಲ, ಅದಕ್ಕೂ ಹೆಚ್ಚಿಗೆ ಸಿಗಂದಿನೇ. ಸಿಗಂದಿನಿ. ಹಾಗಾಗಿ ಅದನ್ನ ನೋಡ್ಬೋದು. ಆಮೇಲೆ ಇದು ಏನಂದ್ರೆ ನಮಗೆ ಅಲ್ಲಿ ಏನಂತ ಕೇಳಿದರೆ, ಇನ್ನೂ ಒಂದಂದರೆ ನಮ್ಮದು ತೋಟದಲ್ಲಿ ಈ ಪುಣಿಯೂರು ಬಾಕಿ ಎಲ್ಲ ವೆರೈಟಿನೂ ಇತ್ತು. ಬಟ್ ಇವಾಗ ಅದಷ್ಟು ಖಾಲಿ ಆಗ್ಬಿಟ್ಟಿದೆ. ಸಿಗಂದಿನಿ ಒಂದೇ ಉಳ್ಕೊಂಡಿದೆ ಬಿಟ್ರೆ, ಅದು ಈಗ ಫಸ್ಟ್ ಏನು ವೇಣುಗೋಪಾಲ್ ಅಂದ್ರೆ ಸತ್ತೋಯ್ತು, ರೋಗ ಬಂದು ಹೋಯ್ತು. ವೇಣುಗೋಪಾಲ್ ಸರ್ ಅವರು ಈಗ 9 ವರ್ಷದ ಹಿಂದೆ ಐಡೆಂಟಿಫೈ ಮಾಡಿದಾಗ ಫುಲ್ ನಮ್ಮ ಪುಣಿಯೂರು ಎಲ್ಲ ವೆರೈಟಿನೂ ಇತ್ತು ತೋಟದಲ್ಲಿ. ಆಮೇಲೆ ಈಗ ಅದಷ್ಟೇ ಏನೊಂದು 25 ಬಳ್ಳಿ ಈಗ ಮೇಜರ್ ನಮ್ದು ಅಂದ್ರೆ ಫಸ್ಟ್ ಐಡೆಂಟಿಫೈ ಮಾಡಿರೋದು. ಕೊಟ್ಟಿಗೆ ಗೊಬ್ಬರ ಮಾತ್ರ ಹಾಕ್ತೀವಿ. ಆಮೇಲೆ ಪ್ಲಾಂಟ್ ಆಗಿ ಒಂದು ತಿಂಗಳಾದ್ಮೇಲೆ ಹ್ಯೂಮಿಕ್ ಆಸಿಡ್ ಸಿವಿಡ್ ಎಕ್ಸ್ಟ್ರಾಕ್ಟ್ ಎಲ್ಲ ಡ್ರೆಂಚಿಂಗ್ ಕೊಡ್ತೀವಿ. ಅದನ್ನ ಆಮೇಲೆ ಬನ್ನಿ, ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಸಿಗಂದಿನಿ ಮಲ್ಟಿಪ್ಲಿಕೇಶನ್ ಇವರೆಲ್ಲ ನೋಡಿ ಬಾಸ್ಕೆಟ್ ಅಲ್ಲಿ ಹಾಕಿಟ್ಟಿದ್ದಾರೆ. ಯಾರಿಗೂ ಕೊಡಬೇಕು ಅಂತ ಹೇಳಿದ್ರು. ನೋಡಿದ್ವಿ ಹಿಂಗಿದೆ ಅಂತ. ಯಾವಾಗ ನಮಗೆ ಗಿಡ ಎಲ್ಲ ಸಿಗ್ಬೋದು ನೆಕ್ಸ್ಟ್? ನಾವು ಆಕ್ಚುಲಿ ಈಗ ಪ್ಲಾಂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಜೂನ್ 15ರಿಂದ ಗಿಡ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಜೂನ್ 15ರಿಂದ. ಆದರೆ ಏನಾಗಿದೆ ಅಂತ ಕೇಳಿದ್ರೆ, ಈಗ ಆಲ್ರೆಡಿ ನವೆಂಬರ್ ಮತ್ತು ಡಿಸೆಂಬರ್ದಲ್ಲೇ ಎಲ್ಲ ಬುಕ್ ಮಾಡಿದ್ದಾರೆ. ಫಸ್ಟ್ ಬ್ಯಾಚ್ ಎಲ್ಲ ಅವರಿಗೆ ಇದು ಮಾಡ್ತಾ ಬರ್ತೀವಿ. ನಿಮಗೆ ಈಗಲೇ ಬುಕಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನೆಕ್ಸ್ಟ್ ಇಯರ್ಗೆ? ಅಲ್ಲ, ಮುಗಿದೋಗಿದೆ. ಸ್ಟಾರ್ಟ್ ಅಲ್ಲ, ಮುಗಿದೋಗಿದೆ ಅಂದ್ರೆ ಈಗೆಲ್ಲ ಫೋನ್ ಮಾಡಿದವರಿಗೆ ನಾವು ಸಾರಿ ಹೇಳೋದು ಆಗತ್ತೆ. ನೋಡಿ, ಇದನ್ನ ಈಗ ಮಲ್ಟಿಪ್ಲಿಕೇಶನ್ ಮಾಡಿರೋದನ್ನ ತಂದ್ಬಿಟ್ಟು ಈಗ ಕಟ್ ಮಾಡಿ ಹಾಕ್ತಾ ಇದ್ದಾರೆ. ಒಂದೇ ಗಿಣ್ಣಲ್ಲ, ಒಂದೇ ಅದೇ ಕರೆಕ್ಟ್. ಹೌದು, ರೂಟ್ ಬಾಲ್ ಕಟ್ಟಿದ್ದಾರೆ ಇಲ್ಲಿ. ವೇಣುಗೋಪಾಲ್ ಸರ್ ಅದು ಮಾಡಿಸ್ತಾ ಇದ್ದಾರೆ. ಇವೆಲ್ಲ ಕುಂಬಕ್ಕಲ್ಲ. ಇದು ಈಗ ನಾವು ಏನು ಮಾಡ್ತೀವಿ ಅಂತ ಕೇಳಿದರೆ, ಇದು ನಮಗೆ ರೂಟ್ ಬಂತು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಕಟ್ ಮಾಡ್ತೀರಾ? ಓಕೆ, ಅಲ್ಲಿಂದ. ಯಾಕಂದ್ರೆ ಈಗ ನಮಗೆ ಇವೆಲ್ಲ ಈಗ ಪ್ಲಾಂಟಿಂಗ್ ಮಟೀರಿಯಲ್, ನೆಕ್ಸ್ಟ್ ಈಗ ನೋಡ ಹಾಕ್ತೀವಿ.
ಇದು ರೂಟ್ ಕನ್ಫರ್ಮ್ ಆಯ್ತು ಅಂದ್ರೆ ಈ ಕೆಳಗಡೆದು ರೂಟ್ ಬಂದಿರುತ್ತೆ. ಸೂಪರ್. ಇದೆಲ್ಲ ಇದು ಮಾಡ್ಕೋಬೇಕು. ಪಾಕೆಟ್ಗೆ ಹಾಕ್ತೀರಾ? ಹಾ ಎಲ್ಲ ಸರ್ ನಂದು ಒಂದು ಕ್ವಶನ್ ಇದೆ. ಈಗ ಇದು ನಿಮಗೆ ಟಾಪ್ ಶೂಟ್ ಆಗುತ್ತಾ ರನ್ನರ್ಸ್ಗೆ ಹೋಗುತ್ತೆ? ಇಲ್ಲ ರನ್ನರೇ ಇದು. ಟಾಪ್ ಶೂಟ್ ಮತ್ತೆ ಟಾಪ್ ಶೂಟ್ ಅಲ್ಲ ಅದು, ರನ್ನರ್ಗೆ ಹೋಗ್ತಾ ಇದು? ರನ್ನರ್ಗೆ ಹೋಗುತ್ತೆ. ಆ್ಯಕ್ಚುಲಿ ಟಾಪ್ ಶೂಟ್ ಇದು ಬರುತ್ತೆ. ಇದು ಟಾಪ್ ಶೂಟ್ ಮೇಲೆ ಇದು ಅಲ್ಲ ಫಸಲ್ ಅಲ್ಲ, ಲ್ಯಾಟ್ರಲ್ ನೋಡಿ ಇದು 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 ಟಾಪ್ ಶೂಟ್. ಇಲ್ಲಿ ಕಟ್ ಮಾಡ್ಬೋದಲ್ಲ? ಇಲ್ಲಿ ಕಟ್ ಮಾಡ್ಬೋದು ಈಗ ನೋಡಿ ಇದು ಟಾಪ್ ಶೂಟ್. ಹೌದು. ಇಲ್ಲಿದೆ ನೋಡಿ, ಇಲ್ಲಿ ಬಾಲ್ ಹಾಕಿದ್ದೀವಲ್ಲ, ಇದು ಟಾಪ್ ಶೂಟ್. ಟಾಪ್ ಶೂಟ್ ಯಾಕೆಂದ್ರೆ ಇಲ್ಲಿ ಲ್ಯಾಟ್ರಲ್ ಬರ್ತಾನೆ ಹೋಗುತ್ತೆ. ಆಯ್ತು, 2 ದಿನ ನಿಮ್ಮ ಜೊತೆ ಒಟ್ಟಿಗಿದ್ವಿ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಖುಷಿ ಆಯ್ತು ನಿಮ್ದೆಲ್ಲ ಮೀಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿಗೋಣ. ಥ್ಯಾಂಕ್ಸ್. ಹಾಂ ಬಾಯ್ ಸಿಗೋಣ ಸರ್. ಬಾಯ್. ಥ್ಯಾಂಕ್ಸ್. ಬಾಯ್ ಬರಲಾ? ಸಿಗೋಣ. ಥ್ಯಾಂಕ್ಸ್. ಹಾಂ ಫೋನ್ ಮಾಡ್ತೀನಿ ನಾನು. ಬಾಯ್. ಥ್ಯಾಂಕ್ಸ್. ಬರ್ತೀನಿ. ತುಂಬ ಖುಷಿ ಆಯಿತು. ಬನ್ನಿ ಇಲ್ಲಿಗೆ ಬ್ಲಾಗ್ ಏನು ಮಾಡ್ತೀವಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that the ride or die. I keep boys by my side. Know that the ride or